ಅನುಪಮ ಟಿವಿಗೆ ಸ್ವಾಗತ. ನಾನು ನವ್ಯ. ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯು ನವೆಂಬರ್ 20ರಂದು ನಡೆಯಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ವೀಕ್ಷಕರೇ, ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆ ಇಲ್ಲಿಯ ಪ್ರಾಂಶುಪಾಲರಾದ ಸತ್ಯಜಿತ್ ಉಪಾಧ್ಯಾಯ ಇವರು ನಮ್ಮ ಜೊತೆಗಿದ್ದಾರೆ. ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ನಡೀತಾ ಇದೆ. ಈ ಸ್ಪರ್ಧೆಯ ಬಗ್ಗೆ ಒಂದೆರಡು ಮಾತನ್ನು ಪ್ರಾಂಶುಪಾಲರಾದ ಸತ್ಯಜಿತ್ ಸರ್ನ ಮಾತುಗಳಲ್ಲೇ ಕೇಳೋಣ. ನಮಸ್ತೆ ಸರ್. ಪ್ರತಿ ವರ್ಷವೂ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಕಾಲೇಜು ಮಟ್ಟದಲ್ಲಿ, ಅದರ ನಂತರ ಜಿಲ್ಲಾ ಮಟ್ಟದಲ್ಲಿ, ಅದರ ನಂತರ ವಿಭಾಗ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಇವತ್ತು ನಮ್ಮ ಕಾಲೇಜಿನಲ್ಲಿ ನಡೀತಾ ಇದೆ. ಸುಮಾರು 30 ಕಾಲೇಜುಗಳಿಂದ ವಿದ್ಯಾರ್ಥಿಗಳು ನಮ್ಮ ವಿವಿಧ ಸ್ಪರ್ಧೆಗಳಿಗೆ 11 ಆಯಾಮದಲ್ಲಿ ಸ್ಪರ್ಧೆಗಳು ನಡೀತವೆ. ಆ 11 ಸ್ಪರ್ಧೆಗಳಿಗೆ ಸುಮಾರು 30 ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸುಮಾರು 400ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಬಂದು ಈ ಸಾಂಸ್ಕೃತಿಕ ಸ್ಪರ್ಧೆಯನ್ನು ತುಂಬ ಯಶಸ್ವಿಗೊಳಿಸಿರ್ತಾರೆ. ಸರ್, ಎಲ್ಲ ಕಾಲೇಜಲ್ಲಿ ಆಗುವ ಫೆಸ್ಟಿಗೂ ಇದಕ್ಕೂ ಏನಾದರೂ ವ್ಯತ್ಯಾಸ ಹಾಗೂ ಇಲ್ಲಿ ಎಂಥ ವಿಶೇಷತೆ ಅಂತ ಹೇಳಿ ಸರ್. ಇದು ಶಾಲಾ ಶಿಕ್ಷಣ ಇಲಾಖೆ ಹಾಕಿಕೊಟ್ಟಂತಹ ಚೌಕಟ್ಟಿನ ಪ್ರಕಾರನೇ ಆಗುವಂಥದ್ದು. 11 ಸಾಂಸ್ಕೃತಿಕ ಸ್ಪರ್ಧೆಗಳೇನಿದೆ ಅದು ಶಾಲಾ ಶಿಕ್ಷಣ ಇಲಾಖೆ ಹಾಕಿದಂಥ ನಿಯಮಗಳ ಪ್ರಕಾರವೇ ನಡೀತದೆ. ಉಳಿದ ಕಾಲೇಜುಗಳಲ್ಲಿ ಆಗುವಂಥ ಫೆಸ್ಟ್ಗಳಲ್ಲಿ ಕಾಲೇಜು ಅಥವಾ ಆಡಳಿತ ಮಂಡಳಿ ವಿದ್ಯಾರ್ಥಿಗಳು ಸ್ಪರ್ಧೆಗಳನ್ನು ರೂಪಿಸ್ತಾರೆ. ಬಟ್ ಇದು ಹಾಗಲ್ಲ, ಇದು ಶಿಕ್ಷಣ ಇಲಾಖೆ ನೀಡಿದಂಥ ನಿಯಮಗಳ ಪ್ರಕಾರ ನಡೆಯುವಂಥ ಸ್ಪರ್ಧೆ. ಓಕೆ, ಧನ್ಯವಾದಗಳು ಸರ್. ವೀಕ್ಷಕರೇ, ನಮ್ಮ ಜೊತೆ ಈಗ ಮೂಡಬಿದಿರೆ ಆಳ್ವಾಸ್ ಕಾಲೇಜಿನ ತೃಷಾ ಇವರು ನಮ್ಮ ಜೊತೆ ಇದ್ದಾರೆ. ಇವರು ಯಾವ ಸ್ಪರ್ಧೆಗೆ ಭಾಗವಹಿಸಲಿದ್ದಾರೆ ಅಂತ ಹೇಳಿ ಅವರ ಬಳಿಯೇ ಕೇಳೋಣ, ಬನ್ನಿ. ನಮಸ್ತೆ ತೃಷಾ. ನಮಸ್ತೆ ಮ್ಯಾಮ್. ನೀವು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದೀರಿ? ಪಿಕ್ ಆ್ಯಂಡ್ ಸ್ಪೀಚ್, ಆಶು ಭಾಷಣ. ಆಯ್ತಾ ಸ್ಪರ್ಧೆ? ಹಾಂ, ಆಯಿತು. ಹೇಗಾಯಿತು? ನನಗನ್ಸಿತ್ತು ನಾನು ಚೆನ್ನಾಗೇ ಮಾಡಿದೆ ಅಂತ. ಪ್ರೈಸ್ ಬರುವ ನಿರೀಕ್ಷೆ ಏನಾದರೂ ಇದೆಯಾ? ಅವರು ಸ್ಟಾರ್ಟಿಂಗಲ್ಲೇ ಹೇಳಿದ್ರಲ್ಲ ಸರ್, ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದಂತ. ಸೊ ನಾನು ಅದ್ರ ಮೇಲೇ ಹೋಗ್ತೀನಿ. ಹೌದು, ನಿಜ. ನೀವು ಮುಂದೆ ಎಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಡಾಕ್ಟರ್, ಸರ್ಜನ್. ಇದೆ ಕಾಲೇಜ್ ನಿಮಗೆ ಹೇಗೆ ಅನಿಸ್ತಾ ಇದೆ? ಮೊದಲ ಬಾರಿಗೆ ನೀವು ಪುತ್ತೂರಿಗೆ ಬಂದ್ರಾ? ಹಾಂ, ಮೊದಲ ಬಾರಿಗೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಇಲ್ಲಿ ನನಗೆ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ದ ಆ್ಯಕ್ಟಿವಿಟಿ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲೂ ಅಷ್ಟೇ, ಲೈಕ್ ಎಲ್ಲ ಹಳೆ ಕಾಲದ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಹಾಂ, ಸರಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಕಾಲೇಜ್ ಪರವಾಗಿ ಆಶಿಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ ಇನ್ನೊಬ್ಬರು ಸ್ಪರ್ಧಾಳು ಇದ್ದಾರೆ. ಇವರ ಪರಿಚಯವನ್ನು ಮಾಡಿಕೊಳ್ಳೋಣ, ಬನ್ನಿ. ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ವರ್ಷಿಣಿ ಅಂತ. ಯಾವ ಕಾಲೇಜಿಂದ ಬಂದಿದ್ದೀರಿ? SSPU ಕಾಲೇಜ್, ಸುಬ್ರಹ್ಮಣ್ಯ. ಎಂತ ಮಾಡ್ತಾ ಇದ್ದೀರಿ ಈಗ? ನಾನು ಇವಾಗ ಸೆಕೆಂಡ್ PU ಆರ್ಟ್ಸಲ್ಲಿ ಕಲಿತಿದ್ದೇನೆ. ಇವಾಗ ಮುಂದೆ ಎಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಅಂದರೆ ನನ್ನ ಗೋಲ್ ಇರೋದು ನಾನು IPS IAS ಫೀಲ್ಡಿಗೆ ಹೋಗ್ಬೇಕಂತ. ಹಾಗೆ ಕಲಾವಿಭವನ ಚೂಸ್ ಮಾಡಿದ್ದೀನಿ. ಇಲ್ಲಿ ಯಾವ ಸ್ಪರ್ಧೆಗೆ ಬಂದ್ರಿ ನೀವು? ಇಲ್ಲಿ ಕನ್ನಡ essay ಕಾಂಪಿಟೇಷನ್. ಒಬ್ಬರು ಸ್ಪರ್ಧಾಳು ನಮ್ಮ ಜೊತೆ ಇದ್ದಾರೆ, ಅವರ ಬಳಿಯೇ ಕೇಳೋಣ, ಬನ್ನಿ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾನು ಅರ್ಜುನ್, SDM ರೆಸಿಡೆನ್ಷಿಯಲ್ ಕಾಲೇಜು ಉಜಿರೆಯಿಂದ ಬಂದಿದ್ದೀನಿ. ನಾನು ಸೈನ್ಸ್ ಕಾಲೇಜಿಂದ ಬಂದಿರೋದ್ರಲ್ಲಿ ಅದರಲ್ಲೂ ನನಗೆ ಈ ಥರ ಆಪರ್ಚುನಿಟಿ ಕೊಡ್ತಾರೆ. ನಾನು ಈಗ ಎಸೆ ಬರೆಯೋಕ್ಕೆ ಬಂದಿರೋದು, ಇಂಗ್ಲೀಷ್ದು ಎಸೆ ರೈಟಿಂಗಿಗೆ ಬಂದಿದ್ದೀನಿ. ಅದರಲ್ಲಿ ನಮಗೆ ಸೈನ್ಸ್ ಕಾಲೇಜವ್ರಿಗೆ ಆಪರ್ಚುನಿಟಿ ಕೊಟ್ಟಿರೋಂಥದ್ದು ಒಂದು ಖುಷಿ. ಮತ್ತು ಇಲ್ಲಿ ಕಾಲೇಜ್ ನೋಡಿ ಚೆನ್ನಾಗಿ ಅನಿಸುತ್ತೆ. ಸರಿ, ನೀವು ಇನ್ನೆಂತ ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ನಾನು ಮುಂದೆ ಅಂದರೆ ನೀಟ್ ಬರಿತೀನಿ, ಆಗಲಿಲ್ಲ ಅಂದರೆ ಬಯೋಟೆಕ್ ಮಾಡ್ತೀನಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ನಮ್ಮ ಕಾಲೇಜ್ ಪರವಾಗಿ ಆಶಿಸ್ತೇವೆ. ಧನ್ಯವಾದ. ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಗಣೇಶ್ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯೂ ನಡೀತಾ ಇದೆ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ, ಬನ್ನಿ. ನಮಸ್ತೆ ಸರ್. ಸರ್, ಈ ಸ್ಪರ್ಧೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ. ಸುಮಾರು 400ಕ್ಕೂ ಮಿಕ್ಕಿದ ಸ್ಪರ್ಧಾಳುಗಳು ಇವತ್ತು ನಮ್ಮ ಕ್ಯಾಂಪಸ್ಸಿಗೆ ಬರ್ತಾ ಇದ್ದಾರೆ. ವಿವಿಧ ಹಂತಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ವಿದ್ಯಾರ್ಥಿಗಳು ಇದರಲ್ಲಿ ಸ್ವಯಂ ಸೇವಕರಾಗಿ ದುಡಿತಾ ಇದ್ದಾರೆ. ಅದೇ ರೀತಿಯಾಗಿ ಬಂದಂಥ ಸ್ಪರ್ಧಾಳುಗಳಿಗೆ ಒಂದು ವಿಶೇಷ ಅನುಭವ ಆಗಬೇಕು ಅಂತೇಳಿ ಹೇಳುವಂಥ ಹಿನ್ನೆಲೆಯಲ್ಲಿ ಸೈಕಾಲಜಿ ಅವರ IQ ಟೆಸ್ಟನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ.
ಧನ್ಯವಾದಗಳು ಸರ್. ಒಟ್ಟಾರೆಯಾಗಿ ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜನೆಗೊಂಡ ಸ್ಪರ್ಧೆಯು ವಿಭಿನ್ನವಾಗಿದೆ. ನಮ್ಮ ಅಂಬಿಕಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ರಾಕೇಶ್ ಕುಮಾರ್ ಕಮ್ಮಾಜೆ ಸರ್ ಇವರು ನಮ್ಮ ಜೊತೆಗಿದ್ದಾರೆ. ಈ ಸ್ಪರ್ಧೆಯ ಆಯೋಜನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ. ನಮಸ್ತೆ ಸರ್, ಈ ಸ್ಪರ್ಧೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳಿ. ಇದು ನಿಜವಾಗಿ ಆದರೆ ನಮ್ಮ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದಂತಹ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯಕ್ಕೆ ಆಯೋಜನೆಗಾಗಿ ಬಂದಂತಹ ಒಂದು ಸ್ಪರ್ಧೆ ಇದು. ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಣ ಇಲಾಖೆಯಿಂದ ಒಂದು ನಿಯುಕ್ತವಾದಂತಹ ಸ್ಪರ್ಧೆ. ನಾವು ಇದನ್ನು ನಮ್ಮ ಡಿಗ್ರಿ ಕಾಲೇಜಿನ ಆವರಣದಲ್ಲಿ ಮಾಡೋದಕ್ಕಾಗಿ ನಮ್ಮ ಆಡಳಿತ ಮಂಡಳಿಯಿಂದ ಕೇಳಿಕೊಂಡಾಗ ಅವರು ಸಂತೋಷದಲ್ಲಿ ಒಪ್ಪಿದರು. ಹಾಗೆ ನಮ್ಮ ಆವರಣದಲ್ಲಿ ಇವತ್ತು PU ವಿಭಾಗದ ಜಿಲ್ಲಾ ಮಟ್ಟದ ಸ್ಪರ್ಧೆ ನಡೀತಾ ಇರುವಂಥದ್ದು. ಎಲ್ಲ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬಂದವರನ್ನೆಲ್ಲರನ್ನ ಎಂಗೇಜ್ ಮಾಡುವಂಥ ಕೆಲಸ ಆಗ್ತಾಯಿದೆ. ಒಟ್ಟಿನಲ್ಲಿ ಈ ಸ್ಪರ್ಧೆ ತುಂಬ ಸೊಗಸಾಗಿ ಆಯೋಜನೆ ಆಗ್ತಾಯಿದೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಅಂಬಿಕಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ರಾಕೇಶ್ ಕುಮಾರ್ ಕಮ್ಮಾಜೆಯವರ ಮಾತು. ಮಹಾವಿದ್ಯಾಲಯದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಲ್ಚರಲ್ ಈವೆಂಟ್ ನಡೀತಾ ಇದೆ. ನಾನಾ ಕಡೆಗಳಲ್ಲಿ, ಒಂದು ಕಡೆಯಲ್ಲಿ ಕೃಷಿ ಯಂತ್ರಗಳ ಪ್ರದರ್ಶನ ನಡೀತಾ ಇದ್ದರೆ, ಇನ್ನೊಂದು ಕಡೆ ಜರ್ನಲಿಸಮ್ ಡಿಪಾರ್ಟ್ಮೆಂಟಿಂದ ಸುದರ್ಶನ, ಅಭಿನವ ಇಂತಹ ಪತ್ರಿಕೆಗಳ ಪ್ರಕಟಣೆಯ ಪ್ರದರ್ಶನವೂ ನಡೀತಾ ಇದೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಸೈಕಾಲಜಿ ಡಿಪಾರ್ಟ್ಮೆಂಟಿನಿಂದ ಮೆಂಟಲ್ ಟೆಸ್ಟ್ ಎನ್ನುವ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಹೇಗಿದೆ, ಏನಿದರ ವಿಶೇಷತೆ ಅಂತ ಹೇಳಿ ಸೈಕಾಲಜಿ ಸ್ಟೂಡೆಂಟ್ ಆಗಿರುವಂತಹ ವಿದ್ಯಾರ್ಥಿನಿ, ಅಂಬಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದ ಮಾನ್ಯ ಇವರಲ್ಲಿ ಕೇಳೋಣ ಬನ್ನಿ. ನಮಸ್ತೆ ಮಾನ್ಯ, ಇದರ ಸ್ಪೆಷಲ್ ಎಂತ ಅಂತ ಹೇಳಿ. ಓಕೆ, ಈ ಎಕ್ಸ್ಪೆರಿಮೆಂಟ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ. ನಮ್ಮ ಗಾಡಿಯಲ್ಲಿ ವೆಹಿಕಲ್ಸಲ್ಲಿ ನಂಬರ್ ಪ್ಲೇಟ್ಸ್ ಇರ್ತದಲ್ಲ, ಲಾಸ್ಟಲ್ಲಿ 4 ಡಿಜಿಟ್ಸ್ ಯಾಕೆ ಇರ್ತದೆ ಅನ್ನೋ ಕಾರಣಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೇವೆ. ಎಷ್ಟು ಟ್ಯಾಲೆಂಟೆಡ್ ಹಾಗೂ ಎಷ್ಟು ಇಂಟೆಲಿಜೆಂಟ್ ಅಂತ ಹೇಳಿ ಚೆಕ್ ಮಾಡಬಹುದಾಗಿದೆ. ಅನೇಕ ವಿದ್ಯಾರ್ಥಿಗಳು ಈ ಕಡೆ ಬರ್ತಾ ಇದ್ದಾರೆ. ಹಾಡುವುದಿರ್ಬೋದು, ಕತೆ ಹೇಳುವುದಿರ್ಬೋದು, ಕವನವಾಗಿರ್ಬೋದು, ಭಾಷಣ, ಹೀಗೆ ಭಕ್ತಿಗೀತೆಯನ್ನು ಹೇಳ್ತಾ ಇದ್ದಾರೆ. ಅನೇಕ ಕಡೆಯಿಂದ ಬಂದ ವಿದ್ಯಾರ್ಥಿಗಳಿಗೆ ಅನೇಕ ಪ್ರತಿಭೆಗಳಿರುವುದರಿಂದ ಪ್ರತಿಭೆಗಳ ಅನಾವರಣವು ಒಂದು ಕಡೆಯಲ್ಲಿ ನಡೀತಾ ಇದೆ. ನಮ್ಮ ಜೊತೆ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನ ಸೌಮ್ಯ ಮ್ಯಾಮ್ ಇವರಿದ್ದಾರೆ. ಇವರಲ್ಲಿ ಒಂದೆರಡು ಮಾತುಗಳನ್ನು ಕೇಳೋಣ ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ, ನಾನು ಸುಬ್ರಹ್ಮಣ್ಯ PU ಕಾಲೇಜಿಂದ ಬಂದಿದ್ದೇನೆ. ಅಂಬಿಕಾ ಮಹಾವಿದ್ಯಾಲಯಕ್ಕೆ ಮಕ್ಕಳನ್ನು ಕಲ್ಚರಲ್ ಕಾಂಪಿಟೇಷನ್ಗೆ ಕರ್ಕೊಂಡ್ಬಂದಿದ್ದೇನೆ. ನಮ್ಮ ಕಾಲೇಜಿಂದ ಸುಮಾರು 24 ಮಕ್ಕಳು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಈ ಕಾಲೇಜಿಗೆ ಬಂದಿದ್ರಾ ಮ್ಯಾಮ್? ಇಲ್ಲ, ಇದೇ ಮೊದಲ ಬಾರಿಗೆ ನಾನು ಈ ಕಾಲೇಜಿಗೆ ಬಂದಿದ್ದು. ಕಾಲೇಜ್ ಕ್ಯಾಂಪಸ್ ಚೆನ್ನಾಗಿದೆ, ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕೇಳಿದ್ರಲ್ಲ ವೀಕ್ಷಕರೇ, ಉಪನ್ಯಾಸಕರಾದ ಸೌಮ್ಯ ಮ್ಯಾಮ್ ಇವರ ಮಾತು. ವೀಕ್ಷಕರೇ, ನಮ್ಮೊಂದಿಗೆ ಇನ್ನೊಬ್ಬರು ಸ್ಪರ್ಧಾಳು ಇದ್ದಾರೆ, ಅವರೊಂದಿಗೆ ಮಾತನಾಡಿಸಿಕೊಂಡು ಬರೋಣ ಬನ್ನಿ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಧನುಷ್ ಶೆಟ್ಟಿ. ನೀವು ಯಾವ ಕಾಲೇಜಿಂದ ಬಂದಿದ್ದೀರಿ? ನಾನು ವಾಣಿ ಪದವಿ ಪೂರ್ವ ಕಾಲೇಜಿನಿಂದ ಬಂದಿದ್ದೇನೆ. ನೀವು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ? ನಾನು ಚರ್ಚಾ ಸ್ಪರ್ಧೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದೇನೆ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಮ್ಮ ಜೊತೆ ಬೆಳ್ತಂಗಡಿ ಪದವಿ ಪೂರ್ವ ವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ. ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ತೃಪ್ತಿ ಅಂತ ಹೇಳಿ. ನಿಮ್ಮ ಹೆಸರು ಹೇಗೆ ಹೇಳಿ? ನನ್ನ ಹೆಸರು ಕೀರ್ತನ. ಪಂಚಮಿ. ಪೂರ್ವಿಕಾ. ನೀವು ಯಾವ ಕೋರ್ಸ್ ಮಾಡ್ತಾ ಇದ್ದೀರಿ? ಫಸ್ಟ್ ಇಯರಾ ಸೆಕೆಂಡ್ ಇಯರ್? ಸೆಕೆಂಡ್ ಇಯರ್. ಯಾವುದು, ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ? ಕಾಮರ್ಸ್. ಆರ್ಟ್ಸ್. ನೀವು ಯಾವ ಸ್ಪರ್ಧೆಗೆ ಅಂತೇಳಿ ಬಂದ್ರಿ? ನಾನು ಪಿಕ್ ಆ್ಯಂಡ್ ಸ್ಪೀಚಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಾವು ಪ್ರಬಂಧ ಕನ್ನಡ. ಹೇಗಾಯಿತು ಸ್ಪರ್ಧೆ? ತುಂಬ ಖುಷಿ ಆಯಿತು. ತುಂಬ ಕಾಂಪಿಟಿವ್ ಇತ್ತು, ಅಂದರೆ ತುಂಬ ಜನ ಇದ್ದರು. ಮತ್ತು ಸ್ಪಾಟಾಗಿ ವಿಷಯ ಹೇಳಲಿಕ್ಕೆ ಸ್ವಲ್ಪ ನರ್ವಸ್ ಆಯಿತು. ಅಪ್ಪಮ್ಮ ಟಿವಿಗೆ ಸ್ವಾಗತ. ನಾನು ಗುರುಪ್ರಸಾದ್ ಪುತ್ತೂರು. ಇವತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು ಅಂಬಿಕಾ ಮಹಾವಿದ್ಯಾಲಯದಲ್ಲಿ ನಡೆದಿತ್ತು. ತುಂಬ ಜನ ಸ್ಪರ್ಧಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬನ್ನಿ, ಸ್ಪರ್ಧಾರ್ಥಿಗಳಲ್ಲಿ ಮಾತಾಡಿಸಿಕೊಂಡು ಬರೋಣ. ನಿಮ್ಮ ಪರಿಚಯ ಮತ್ತು ಹೆಸರು? ನನ್ನ ಹೆಸರು ಸಾಯಿ ಕಿರಣ್ ಭಾರದ್ವಾಜ್ ಅಂತ. ನಾನು ಶ್ರೀ ಸತ್ಯಸಾಯಿ ಲೋಕಸೇವಾ ಅಳಿಕೆಯಿಂದ ಬಂದಿದ್ದೇನೆ. ನಾನು ಕನ್ನಡ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ವೀಕ್ಷಕರೇ, ನಮ್ಮ ಜೊತೆಗೆ ಇನ್ನೋರ್ವ ಸ್ಪರ್ಧಾಳು ಇದ್ದಾರೆ. ಅವರ ಮಾತುಗಳಲ್ಲೇ ಅವರ ಅನಿಸಿಕೆಯನ್ನು ಕೇಳೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು ಹೇಗೆ ಹೇಳಿ? ನನ್ನ ಹೆಸರು ವಿಯಾನ್ ಪ್ರಿಸ್ಟಾನ್ ಲೋಬೋ. ನಾನು ಕಾರ್ಮೆಲ್ ಕಾಂಪೋಸಿಟ್ PU ಕಾಲೇಜು ಮಡಂಕಾಪಲ್ಲಿ ಓದ್ತಿದ್ದೇನೆ. ಯಾವ ಕೋರ್ಸ್ ಮಾಡ್ತಾ ಇದ್ದೀರಿ? PCMB. ಮುಂದೆ ಏನಾಗಬೇಕು ಅಂತ ಗೋಲನ್ನು ಇಟ್ಕೊಂಡಿದ್ದೀರಿ? ಡಾಕ್ಟರ್ ಅಂತ ಅಂದ್ಕೊಳ್ಳಿದ್ದೇನೆ. ಅದು ಆಗಲಿಲ್ಲ ಅಂದರೆ ಪೊಲಿಟಿಷಿಯನ್, ಅದೊಂದು ಪಕ್ಕ. ಇಲ್ಲಿ ಯಾವ ಸ್ಪರ್ಧೆಗೆ ಅಂತೇಳಿ ನೀವು ಈ ಕಾಲೇಜಿಗೆ ಬಂದ್ರಿ? ಇಂಗ್ಲಿಷ್ ಡಿಬೇಟ್. ಜೊತೆ ನರೇಂದ್ರ ಪದವಿ ಪೂರ್ವ ಕಾಲೇಜಿನ ವೈಭವ್ ಅವರು ಇದ್ದಾರೆ. ಒಂದೆರಡು ಮಾತುಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ. ನಮಸ್ತೆ, ನೀವು ಯಾವ ಸ್ಪರ್ಧೆಗೆ ಅಂತ ಹೇಳಿ ಬಂದ್ರಿ? ಕ್ವಿಜ್ ಸ್ಪರ್ಧೆಗೆ ಸೇರಿದ್ದು.
ಫಸ್ಟ್ ರೌಂಡ್ ರೈಟಿಂಗ್ ರೌಂಡ್ ಮುಗೀತು. ಈಗ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಬೇಕು ಅಂತ ಇದೆ. ನೀವು ಮುಂದೆ ಎಂತ ಆಗಬೇಕು ಅಂತ ಗೋಲನ್ನು ಇಟ್ಕೊಂಡಿದ್ದೀರಿ? ನಾವು ಇಂಜಿನಿಯರ್ ಮಾಡಬೇಕು ಅಂತಿದೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೇಗೆ ನಡೆಯಿತು ಸ್ಪರ್ಧೆ? ಸ್ಪರ್ಧೆ ಇಟ್ಸ್ ಓಕೆ, ನಾಟ್ ಬ್ಯಾಡ್. ಸೆಲೆಕ್ಟ್ ಆಗ್ಬೋದು ಅಂತ ಹೋಪ್ ಉಂಟು, ನೋಡ್ಬೇಕಷ್ಟೆ. ಈಸಿ ಇತ್ತಾ ಕ್ವಶನ್ಗಳೆಲ್ಲ? ಕ್ವಶನ್ ಈಸಿ ಇತ್ತು, ತೊಂದರೆ. ಕ್ವಿಜ್ಗೆ ನೀವು ಹೇಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಕ್ವಿಸ್ ಥ್ರೂ ಇನ್ಸ್ಟಾಗ್ರಾಮ್, ಚಾಟ್ GPT ಆ್ಯಂಡ್ TV ಶೋಸ್ ಎಲ್ಲ ನೋಡ್ತಿದ್ದೆ. ಹಾಗೆ ಜನರಲ್ ಆಗಿ ಸೋಷಿಯಲ್ ಮೀಡಿಯಾದಿಂದ ಜನರಲ್ ಕ್ವಶನ್ ಎಲ್ಲ. ನೀವು ಅಂಬಿಕಾ ಮಹಾವಿದ್ಯಾಲಯಕ್ಕೆ ಮೊದಲ ಬಾರಿಗೆ ಬಂದದ್ದಾ? ಹೌದು, ಮೊದಲ ಬಾರಿ. ಹೇಗುಂಟು ಕಾಲೇಜ್, ಹೇಗೆ ಅನಿಸಿತು ನಿಮಗೆ? ಒಳ್ಳೆಯದುಂಟು ಕಾಲೇಜ್, ಅಟ್ಮಾಸ್ಫಿಯರ್ ಎಲ್ಲ ಒಳ್ಳೆಯದು, ಕ್ಯಾಂಪಸ್ ಒಳ್ಳೆಯದು. ಓಕೆ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ನಮ್ಮ ಕಾಲೇಜಿನ ಪರವಾಗಿ ಆಶಿಸ್ತೇವೆ. ಧನ್ಯವಾದಗಳು. ನಮ್ಮ ಟಿವಿಗೆ ಸ್ವಾಗತ. ನಾನು ಅಕ್ಷಿತಾ. ಇವತ್ತು ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ನ ಕಲ್ಚರಲ್ ಕಾಂಪಿಟಿಷನ್ ಆಗ್ತಾ ಉಂಟು. ಈ ಸ್ಪರ್ಧೆಗೆ ಬಂದ ಸ್ಪರ್ಧಾಳಿಗಳಿಂದ ಮಾತನಾಡೋಣ, ಅವರ ಅನಿಸಿಕೆಗಳನ್ನು ಕೇಳೋಣ. ನಮಸ್ತೆ, ನನ್ನ ಹೆಸರು ಅಕ್ಷಿತಾ. ನಿಮ್ಮ ಹೆಸರು? ಶಿವಮನ್ಯು. ಯಾವ ಕಾಲೇಜಿಂದ ಬಂದಿದ್ದೀರಿ? ಕಟೀಲ್. ಕಟೀಲ್. ಓಕೆ, ನೀವು ಯಾವ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ಭಕ್ತಿಗೀತೆ. ನಿಮ್ಮ ಹೆಸರು? ಯಶಸ್. ಯಶಸ್. ನೀವು ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ಮೋನೋ ಆ್ಯಕ್ಟಲ್ಲಿ. ಅಲ್ಲಿ ನಾವು ಟ್ಯಾಲೆಂಟ್ ಎಕ್ಸಿಬಿಷನ್ ಅಂತ ಇಟ್ಕೊಂಡಿದ್ವಿ, ನೀವೇನಾದ್ರೂ ಹೇಳಿದ್ರಾ? ನಾನು ಟ್ಯಾಲೆಂಟ್ ಎಕ್ಸಿಬಿಷನ್ ಎಲ್ಲ ನಿಂತು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪ್ರಕೃತಿ ವೀರೈ. ನೀವು ಯಾವ ಕಾಲೇಜಿಂದ ಬಂದಿದ್ದೀರಿ? ನಂದು ನರೇಂದ್ರ ಪದವಿ ಪೂರ್ವ ಕಾಲೇಜ್ ಪುತ್ತೂರು. ಇವತ್ತು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ? ನಾನು GK ಕ್ವಶನ್ಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಇವತ್ತು ನಿಮಗೆ ಇಲ್ಲಿಗೆ ಬಂದು ಹೇಗೆ ಅನಿಸಿತು? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲಿ ಅಕ್ಕನವರಾಗಲಿ ಅಣ್ಣನವರಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಕಾಲೇಜು ನೋಡಿ ತುಂಬ ಖುಷಿ. ನಿಮ್ಮ ಹೆಸರೇ? ಪ್ರಜ್ವಲ್ ರಾಜ್ ಎನ್ ಅಂತ. ಎಲ್ಲಿಂದ ಬಂದದ್ದು? ಯಾವ ಕಾಲೇಜ್? ನಮ್ಮದು SDM RC ಅಂತ, ಧರ್ಮಸ್ಥಳ, ಉಜಿರೆಯಲ್ಲಿ. ಉಜಿರೆಯಾ? ನೀವು ಈಗ ಎಂತ ಕಲಿತಾ ಇದ್ದೀರಿ? ನಾವು ಫಸ್ಟ್ PUC. ಮುಂದೆ ಎಂತ ಮಾಡಬೇಕು ಅಂತ ಗೋಲನ್ನು ಇಟ್ಕೊಂಡಿದ್ದೀರಿ? ನಾವು ಅನಸ್ತೇಷಿಯಾ ಡಾಕ್ಟರ್ ಆಗಬೇಕಂತ. ಇಲ್ಲಿ ಯಾವ ಸ್ಪರ್ಧೆಗೆ ಬಂದ್ರಿ? ನಾವು ಪಿಕ್ ಆ್ಯಂಡ್ ಸ್ಪೀಚ್ ಸ್ಪರ್ಧೆಗೆ ಬಂದಿದ್ವಿ. ಆಯ್ತಾ ಸ್ಪರ್ಧೆ? ಹೇಗಿತ್ತು? ತುಂಬ ಚೆಂದ ಉಂಟು, ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ. ಅದೇ ಲೆವೆಲ್ ಇದು ಟ್ರೈ ಮಾಡಿದ್ದೀವಿ ಚೆನ್ನಾಗಿ. ಹೇಗೆ ರಿಸಲ್ಟ್ ಬರ್ಬೋದಾ ಎಂತ ನಿರೀಕ್ಷೆಯಲ್ಲಿದ್ದೀರಾ? ತುಂಬ ನಿರೀಕ್ಷೆಯಲ್ಲಿದೆ, ನೋಡಬೇಕು, ರಿಸಲ್ಟ್ಗೋಸ್ಕರ ಕಾಯಬೇಕು. ನೀವು ಅಂಬಿಕಾ ಮಹಾವಿದ್ಯಾಲಯಕ್ಕೆ ಫಸ್ಟ್ ಟೈಮ್ ಬಂದದ್ದಾ? ಹಾಂ, ಫಸ್ಟ್ ಟೈಮ್ ಬಂದಿದ್ದು. ಹೇಗುಂಟು ಕಾಲೇಜ್? ಚೆಂದ ಉಂಟು, ಎಲ್ಲ ಚೆಂದ ಫೆಸಿಲಿಟೀಸ್. ಓಕೆ, ಥ್ಯಾಂಕ್ ಯು. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಕಾಲೇಜ್ ಪರವಾಗಿ ಆಶಿಸ್ತೇವೆ. ಧನ್ಯವಾದ. ನಿಮಗೂ ಥ್ಯಾಂಕ್ ಯು. ಡಿಸ್ಟ್ರಿಕ್ಟ್ ಲೆವೆಲ್ನ ಕಾಂಪಿಟಿಷನ್ ಸ್ಪರ್ಧೆಯಲ್ಲಿ ಅಳಿಕೆ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಅವರ ಅನಿಸಿಕೆಗಳನ್ನು ವಿಚಾರಿಸೋಣ. ನಮಸ್ತೆ. ನನ್ನ ಹೆಸರು ಅಕ್ಷಿತ್ ಅಂತ ಹೇಳಿ. ನಿಮ್ಮ ಹೆಸರು? ಧ್ರುವ C. ಪಾಟೀಲ್ ಅಂತ. ನೀವು ಎಲ್ಲಿಂದ ಬಂದಿದ್ದೀರಿ? ಅಳಿಕೆ ಕಾಲೇಜಿಂದ ಬಂದಿದ್ದೆ. ಓಕೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್? ನಾವು ಸೆಕೆಂಡ್ ಇಯರ್. ಸೈನ್ಸ್. ಓಕೆ, ನೀವು ಅಳಿಕೆಯಿಂದ ಪುತ್ತೂರಿಗೆ ಬಂದಿದ್ದೀರಿ. ಪುತ್ತೂರಿಂದ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಅಂಬಿಕಾ ಮಹಾವಿದ್ಯಾಲಯ ಅಂದರೆ ಡಿಗ್ರಿ ಕಾಲೇಜಲ್ಲಿದ್ದೀರಿ. ಈ ಡಿಗ್ರಿ ಕಾಲೇಜಲ್ಲಿ ನಡೆದ ಈ ಕಾಂಪಿಟಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಒಂದು ಕಾಂಪಿಟೇಷನ್ ಇದ್ದಿದ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಹಮ್ಮಿಕೊಂಡಿದ್ದಾರೆ. ನಿಮ್ಮ ಹೆಸರು ಹೇಗೆ? ಗೌತಮಿ. ನೀವು ನಂತೂರು ಕಾಲೇಜಿಂದ ಬಂದದ್ದು. ನೀವು ಎಂತ ಮಾಡೋದು ಈಗ? ಕೋರ್ಸ್ ಯಾವುದು? ಆರ್ಟ್ಸ್. ಫಸ್ಟ್ ಆರ್ಟ್ಸ್. ಯಾವ ಸ್ಪರ್ಧೆಗೆ ಬಂದ್ರಿ? ಪಿಕ್ ಆ್ಯಂಡ್ ಸ್ಪೀಕ್. ಆಯ್ತಾ ಸ್ಪರ್ಧೆ? ಹೇಗಿತ್ತು? ಚೆನ್ನಾಗಿತ್ತು. ನಮ್ಮ ಜೊತೆ ಈಗ ಪ್ರಜೂಶ್ ಇವರಿದ್ದಾರೆ. ಇವರು ಇಲ್ಲಿ ನಡೀತಾ ಇರುವ ಸ್ಪರ್ಧೆಗೆ ಬಂದಿದ್ದು ಮಿಮಿಕ್ರಿ ಮೂಲಕ ಮಲ್ಟಿ ಟ್ಯಾಲೆಂಟೆಡ್ ಆಗಿ ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡಿದ್ದಾರೆ. ಇವರ ಪರಿಚಯವನ್ನು ಮಾಡೋಣ ಬನ್ನಿ. ನಮಸ್ತೆ, ನೀವು ಯಾವ ಕಾಲೇಜಿಂದ ಬಂದಿದ್ದೀರಿ? ನಾನು ಸೆಂಟ್ ಫಿಲೋಮಿನಾ PU ಕಾಲೇಜ್ ದರ್ಬೇನ್. ಫಿಲೋಮಿನಾ ಕಾಲೇಜಿಂದ ಬಂದಿದ್ದೀರಿ. ಯಾವ ಸ್ಪರ್ಧೆಗೆ ಬಂದ್ರಿ ಇಲ್ಲಿಗೆ? ನಾನು ಇಲ್ಲಿ ಮೋನೋ ಆ್ಯಕ್ಟಿಗೆ ಬಂದಿದ್ದೆ. ಆಯ್ತಾ ಸ್ಪರ್ಧೆ? ಹೇಗಿತ್ತು? ಚೆನ್ನಾಗಿತ್ತು, ಎಲ್ಲರೂ ಒಳ್ಳೆಯದಾಗಿ ಮಾಡಿದ್ದಾರೆ. ನಾನು ಕೂಡ ನನ್ನ ಆಗುವಷ್ಟು ಟ್ರೈ ಮಾಡಿದ್ದೇನೆ. ನೀವು ಅಂಬಿಕಾ ಮಹಾವಿದ್ಯಾಲಯಕ್ಕೆ ಮೊದಲ ಬಾರಿಗೆ ಬಂದ್ರಿ? ಹೌದೌದು. ಹೇಗುಂಟು ಕಾಲೇಜು? ಕಾಲೇಜೆಲ್ಲ ಸೆಟ್ ಆಗಿದೆ, ಫುಲ್ ಸರೌಂಡಿಂಗ್ ಫುಲ್ ಸೂಪರ್ ಆಗಿದೆ. ನೀವು ಈಗ ಇಷ್ಟೆಲ್ಲ ಮಿಮಿಕ್ರಿ ಮಾಡಿ ತೋರಿಸಿದ್ರಿ, ನಮಗೆ ಒಂದೆರಡು ಮಿಮಿಕ್ರಿಯನ್ನು ಮಾಡಿ ತೋರಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಒಂದೆರಡ? ಮೊದಲಾಗಿ TV9 ವಾರಂಟಿನ ಸೌಂಡ್ ಒಮ್ಮೆ ಮಾಡಿಗಳು. ಕೊಂದು ಕುಡಿದಿದ್ದಾನೆ ಎಂದು ಲಾಡ್ಜಿಗೆ ಶವ ತಂದ್ರು ಹಂತಕರು ಮರುದಿನ ಎತ್ತಿಕೊಂಡು ಹೋಗಿ ರೈಲ್ವೆ ಹಳಿ ಬಳಿ ಬಿಸಾಡಿದ್ರು. ಒಂದು ಅತಿಯಿಂದ ಬಿದ್ದ ಪೊಲೀಸರಿಗೆ ಗೊತ್ತಾಗಿದ್ದು 2 ಕೊಲೆ ರಹಸ್ಯ.
ಓಕೆ ಥ್ಯಾಂಕ್ ಯು. ಇನ್ನೊಂದು ಹೇಳಿ. ಇನ್ನು ನರೇಂದ್ರ ಮೋದಿಜಿ ಅವರ ವಾಯ್ಸ್ ಕೂಡ ಮಾಡ್ತಾರೆ. मित्रों, मेरे प्यारे भारत निवासियों, एक बार हिंदुस्तान के प्रधानमंत्री को 15 अगस्त को लाल किले के भाषण में इस चिंता को व्यक्त करना पड़ा था. ಓಕೆ ಥ್ಯಾಂಕ್ ಯು. ನಮಸ್ತೆ. ನಮ್ಮ ಜೊತೆ ಇನ್ನೋರ್ವ ಸ್ಪರ್ಧಾಳು ಇದ್ದಾರೆ. ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಗೆ? ನನ್ನ ಹೆಸರು ಪ್ರಕಾಶ್ ಹುಗಾರ್, ಯಾವ ಕಾಲೇಜಿಂದ ಬಂದ್ರಿ? SDM ರೆಸಿಡೆನ್ಷಿಯಲ್ ಕಾಲೇಜ್, ಉಜಿರೆ. ಯಾವ ಕೋರ್ಸ್ ಮಾಡ್ತಾ ಇದ್ದೀರಿ? PCM, ಇಲ್ಲಿ ಯಾವ ಸ್ಪರ್ಧೆಗೆ ಬಂದ್ರಿ ನೀವು? ಭಾವಗೀತೆ. ವೀಕ್ಷಕರೇ, ಅಂಬಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಗುರುಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಗುರುಪ್ರಸಾದ್. ವಿದ್ಯಾರ್ಥಿ ಸಂಘದ ಸ್ವಯಂ ಸೇವಕರು ಹೇಗೆ ನಿಮಗೆ ಸ್ಪಂದಿಸ್ತಾ ಇದ್ದಾರೆ? ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಮತ್ತು ಸರಿಯಾಗಿ ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಕೊಡ್ತಿದೆ ಅಷ್ಟೇ. ಓಕೆ ಥ್ಯಾಂಕ್ ಯು ಗುರುಪ್ರಸಾದ್, ಧನ್ಯವಾದಗಳು. ಅನುಪಮ ಟಿವಿ, ಭರವಸೆಯ ನಾಳೆ.